ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಈಗಾಗಲೇ ಪೊಲೀಸರ ಅತಿಥಿಯಾಗಿದ್ದಾರೆ. ಸೊ ಈ ವಿಚಾರವಾಗಿ ಈಗಾಗಲೇ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ಆಗ್ತಿವೆ. ಒಬ್ರು ಬ್ಯಾನ್ ಮಾಡಬೇಕು ಅಂತಿದ್ದಾರೆ, ಇನ್ನೊಬ್ರು ಬೇಡ ಅಂತಿದ್ದಾರೆ, ಕೆಲವರು ಅವ್ರು ಮಾಡಿರೋ ತಪ್ಪಿಗೆ ಅವ್ರು ಶಿಕ್ಷೆ ಅನುಭವಿಸ್ತಾರೆ ಅಂತ ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಿರುವಂತಹ ಈ ವೇಳೆ ಈಗ ನನ್ನ ಜೊತೆಯಲ್ಲಿ ಕನ್ನಡ ಚಿತ್ರರಂಗದ ಹಿರಿಯ ನಿರ್ಮಾಪಕರು ಆದಂತಹ ದೊಡ್ಡಮನೆಯ ನಮ್ಮ ಚಿನ್ನೇಗೌಡರು ನಮ್ಮ ಜೊತೆಲಿದ್ದಾರೆ. ಇತ್ತೀಚಿನ ಚಿತ್ರರಂಗದ ಬೆಳವಣಿಗೆಗಳ ಬಗ್ಗೆ ಏನ್ ಹೇಳ್ತಾರೆ ಅವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್, ನಿಜವಾಗ್ಲೂ ಕೂಡ ಹಿರಿಯರು ನೀವು, ಅಣ್ಣವರ ಕಾಲದಿಂದ ಇವತ್ತಿನವರೆಗೂ ಚಿತ್ರರಂಗದ ಒಂದಷ್ಟು ಏಳು ಬೀಳುಗಳನ್ನ ಕಂಡಿರುವಂತವ್ರು. ಸೊ ಆದ್ರೆ ಈ ರೀತಿಯ ಬೆಳವಣಿಗೆನ ನೀವೆಂದೂ ನೋಡಿರ್ಲಿಲ್ಲ ಅಂತ ನಾನು ಅನ್ಕೋತೀನಿ. ಖಂಡಿತ ಇಲ್ಲ, ಖಂಡಿತ ಇಲ್ಲ, ಹಿಂದೆ ಆಗಿಲ್ಲ. ಏನೋ ಆಗಿ ಸಣ್ಣ ಪುಟ್ಟಗಳ ಘಟನೆ ಆಗಿರ್ಬೋದು, ಬಿಟ್ರೆ ಈ ರೀತಿಯಾಗಿ ಘಟನೆಗಳು ನಡೆದಿಲ್ಲ. ಈ ಘಟನೆಗಳನ್ನು ನೋಡಿದಾಗ ಏನಪ್ಪ ಚಿತ್ರರಂಗ ಇತ್ತ ಸಾಗ್ತಾ ಇದೆ, ಇತ್ತ ಹೋಗ್ತಾ ಇದೆಯಲ್ಲ, ಯಾಕೆ ಹಿಂಗಾಯಿತು, ಯಾತ್ರಿಂದ, ಯಾರಿಂದ, ಹೇಗೆ ಚಿತ್ರರಂಗದಲ್ಲಿ, ಅದು ಎಸ್ಪೆಷಲಿ ಕನ್ನಡ ಚಿತ್ರರಂಗ ಅಂದ್ರೆ ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ತಿರುಗಿ ನೋಡ್ತಾ ಇದ್ರು. ಕನ್ನಡ ಚಿತ್ರರಂಗ ಏನಪ್ಪ ಇಷ್ಟ ಮಟ್ಟಕ್ಕಿದೆ, ಎಷ್ಟೋ ಗಿರೀಶ್ ಕಾಸರಳ್ಳಿ ಇರ್ಬೋದು, ಗಿರೀಶ್ ಕಾರ್ನಾಡ್ ಇರ್ಬೋದು, ಬೇಕಾದಷ್ಟು ಒಳ್ಳೆ ಚಿತ್ರಗಳನ್ನು ಮಾಡಿ ನ್ಯಾಷನಲ್ ಅವಾರ್ಡ್ ತಗೊಂಡು ಬಂದಿದ್ದಾರೆ. ನಮ್ಮ ಚಿತ್ರರಂಗಕ್ಕೆ ಒಂದು ಒಳ್ಳೆ ಗೌರವ ಸಿಕ್ಕಿತ್ತು, ಇಲ್ಲ ನಾ ಹೇಳ್ತಾ ಇಲ್ಲ. ಯಾಕೆ ಇವಾಗ ಹಿಂಗಾಗ್ತಾ ಇದೆ ಒಂದ್ಸರಿ ಹೇಳಬೇಕು ಅಂದ್ರೆ, ನಮ್ಮ ಕನ್ನಡದ ಕವಿ, ರಾಷ್ಟ್ರಕವಿ ಕುವೆಂಪು ಅವರು ಹೊಸ ಬೆಳಕು ಸಿನಿಮಾ ತೆಗೆದ್ವಿ ನಾವು. ಅದ್ರಲ್ಲಿ ಒಂದು ಹಾಡು ಬೇಕಾಗಿತ್ತು, ಹಾಡನ್ನು ತಗೋಬೇಕಾಗಿತ್ತು. ಅವಾಗ ಕುವೆಂಪು ಅವ್ರನ್ನ ಕೇಳಿದ್ವಿ, ಓ ಏನಪ್ಪ ನೀವು ಸಿನಿಮಾದವರು, ನಾನು ಅದೆಲ್ಲ ಬೇಡಪ್ಪ ಅಂದ್ರು. ಇಲ್ಲ ನೋಡಿ, ನಿಮ್ಮ ಹಾಡಿಗೆ ಚ್ಯುತಿ ಬರ್ದಂಗೆ ನಾವು ಮಾಡ್ತೀವಿ ಅಂತ. ಹೌದಾ ಅಂದ್ರು. ಹಾಡನ್ನ ಮಾಡಿದ್ವಿ, ಅದು ತುಂಬಾ ಚೆನ್ನಾಗಿ ಬಂತು. ಒಂದ್ಸಲ ತಗೊಂಡೋಗಿ ಅದನ್ನ ಹಾಡನ್ನ ಕೇಳಿಸಿದ್ವಿ ಅವ್ರಿಗೆ, ಆ ಸೀನ್ ತೋರಿಸಿದ್ವಿ ಕುವೆಂಪು ಅವ್ರಿಗೆ. ಹೌದಾ, ಓ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾಡಿದೆ. ರಾಜ್ಕುಮಾರ್ ಕರ್ಕೊಂಡು ಹೋಗಿದ್ದೆ. ಅವ್ರು ನೋಡ್ಬಿಟ್ಟು ರಾಜ್ಕುಮಾರ್ ಅವರು ಅವ್ರ ಕಾಲಿಗೆ ನಮಸ್ಕಾರ, ಬೇಡಪ್ಪ ನೀನು ದೊಡ್ಡ ಮೇರು ನಟ, ಇಲ್ಲ ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಅಭಿಮಾನ ದೇವರಿದ್ದಂಗೆ ನೀವು, ತುಂಬಾ ಚೆನ್ನಾಗಿ ಹಾಡಿದಿರಿ ರಾಜ್ಕುಮಾರ್ ಅವರೇ, ಇನ್ನೂ ಕೆಲವು ಹಾಡುಗಳನ್ನ ನೀವು ಹಾಡಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ಯಾಕೆಂತಂದ್ರೆ ಚಿತ್ರರಂಗ ಕಂಡ್ರೆ ಅಷ್ಟು ಗೌರವ ಇದೆ, ಈಗಲೂ ಇದೇನು ಹೋಗಿಲ್ಲ ಅಂತಲ್ಲ, ಹೋಯ್ತು ಅಂತ ಹೇಳಕ್ ಹೋಗೋದಿಲ್ಲ. ಎಲ್ಲೋ ಸ್ವಲ್ಪ ಈ ಗಾಳಿ ಬೀಸಬೇಕಾದ್ರೆ ಧೂಳು ಬಂದಿದ್ದಿಲ್ಲ, ಹಾಗೆ ಬಂದಿದೆ. ಇದು ಆಗಬಾರ್ದಾಗಿತ್ತು, ಆಗೋಗಿದೆ. ಯಾಕೆಂದ್ರೆ ಇವತ್ತು ಆ ಚಿತ್ರರಂಗದ ಹಿರಿಯ ದಿಗ್ಗಜರು, ರಾಜ್ಕುಮಾರ್ ಇಲ್ಲ, ಕಲ್ಯಾಣ್ ಕುಮಾರ್ ಇಲ್ಲ, ನರಸಿಂಹರಾಜ್ ಅವರು ಇಲ್ಲ, ಪಂಡ್ರಿಬಾಯಿ ಅವರು ಇಲ್ಲ, ಹಿರಣ್ಣಯ್ಯನವರು ಇಲ್ಲ, ವಿಷ್ಣುವರ್ಧನ್ ಅವರು ಇಲ್ಲ, ಎಂತೆಂತ ದೊಡ್ಡ ಮಹಾನ್ ಕಲಾವಿದರು, ನಿರ್ದೇಶಕರಿದ್ದರು, ಪುಟ್ಟಣ್ಣಗಳು ಅವರಿಲ್ಲ, ಯಾರಿಲ್ಲ ಇವಾಗ. ಯಾಕೆ ಈ ಶಿಕ್ಷಣ ಇಲ್ಲದ ವಿದ್ಯೆ, ಶಿಕ್ಷೆ ಇಲ್ಲದಂತ ಒಂದು ನ್ಯಾಯಾಂಗವಿಲ್ಲವೂ ಕೂಡ ಎಲ್ಲವೂ ಒಂದ್ ಕಡೆ ಈ ತರ ಇದೆಲ್ಲ ಬೇಕಾಗಿತ್ತ ಅಂತ ಅನಿಸುತ್ತೆ. ಆದ್ರೆ ವಿಧಿ ಇಲ್ಲ, ವಿಧಿ ಆಟಕ್ಕೆ ಯಾರು ಹೊಣೆ ಹೇಳಿ ಅಲ್ವಾ? ನೀವು ಕಂಡಂತೆ ದರ್ಶನ್, ಏನಕ್ಕೆಂದ್ರೆ ದರ್ಶನ್ ಅವರು ಅವರ ಮೂಲನೇ ದೊಡ್ಡ ಮನೆ ಅಂದ್ರೆ ತಪ್ಪಲ್ಲ. ಎಷ್ಟೋ ಸಲ ಅವರು ಹೇಳ್ಕೊಂಡಿದ್ದಾರೆ, ನಾನು ಜನ್ಮದ ಜೋಡಿಯಲ್ಲಿ ಲೈಟ್ ಬಾಯ್ ಆಗಿ ಕೆಲಸ ಮಾಡ್ಕೊಂಡಂತ ಬಂದಂತ ವ್ಯಕ್ತಿ ಇವತ್ತು ಈ ಮಟ್ಟಕ್ಕಿದ್ದೇನೆ ಅಂತ ಅವರು ಕೂಡ ಸಾಕಷ್ಟು ಸಲ ಹೇಳ್ಕೊಂಡಿದ್ದಾರೆ. ಅಂದು ಕಂಡ ಆ ದರ್ಶನ್ಗೂ ಇವತ್ತಿನ ದರ್ಶನ್ಗೂ ನೀವು ಕಂಡಂತ ಆ ಒಂದು ದಿನಗಳ ಬಗ್ಗೆ ಹೇಳೋದಾದ್ರೆ, ನಾನು ಒಂದು ವಿಷಯ ಹೇಳ್ತೀನಿ, ಯಾವುದಕ್ಕೂ ಕೂಡ ಭಗವಂತ ಕೊಡ್ತಾನೆ, ಯಶಸ್ಸು, ಕೀರ್ತಿ ಎಲ್ಲವನ್ನೂ ಕೊಡ್ತಾನೆ. ಆ ಕೊಟ್ಟಾಗ ಈಗ ಬಾಳೆ ಗಿಡ ಬೆಳೀತಾ ಇರುತ್ತೆ, ನೆಟ್ಟಿ ಬೆಳೀತಾ ಇರುತ್ತೆ. ಆ ಗೊನೆ ಬರುತ್ತೆ. ಆ ಗೊನೆ ಬಂದಾಗ ಅದೇನಾಗುತ್ತೆ, ಹಾಗೆ ಬಾಗುತ್ತೆ. ಹಾಗೆ ಮನುಷ್ಯನಿಗೆ ಸ್ಥಾನಮಾನಗಳು ಸಿಗ್ತವೆ, ಬೆಳೆಯುವ ಶಕ್ತಿನೂ ಸಿಗುತ್ತೆ. ಆ ಬೆಳೆದಾಗ ಬಾಳೆ ಗಿಡ ಹೇಗೆ ಬಗ್ಗುತ್ತೋ ಹಾಗೆ ನಾವು ಕೂಡ ಬಗ್ಗಿ ನಡೀಬೇಕಾದ ಧರ್ಮ. ಈಗ ನೀವು ಇಷ್ಟಕ್ಕೆ ಹೇಳ್ತಿದ್ರಲ್ಲ, ನೀವು ರಾಜ್ಕುಮಾರ್ ನೋಡಿದ್ರಿ ನೀವು ಅಲ್ವಾ? ರಾಜ್ಕುಮಾರ್ ಯಾವತ್ತಾದ್ರೂ ಯಾರಾದ್ರೂ ಬಂದ್ರೆ ಅವ್ರು ಹೇಗೆ ವರ್ತಿಸ್ತಾ ಇದ್ರು, ಹೇಗೆ ಮಾಡ್ತಾ ಇದ್ರು? ಯಾರೇ ದೊಡ್ಡವರು ಬಂದ್ರೆ ಫಸ್ಟ್ ಅವ್ರು ನಮಸ್ಕಾರ ಮಾಡ್ತಾರೆ,
ಪಾದ ನಮಸ್ಕಾರ. ಯಾಕಂದ್ರೆ ದೇಹ ಬಗ್ಗದೊಡೆ ಮನವು ಬೆಳೆಯದು. ಒಂದು ದೇಹ ಬಗ್ಗದೊಡೆ ಮನವು ಬೆಳೆಯದು. ಯಾಕಂದ್ರೆ ಬಗ್ಗಬೇಕ, ಮನುಷ್ಯ ತಗ್ಗಿ ಬಗ್ಗಿ ಹೇಳ್ಬೇಕಂತ, ಅವಾಗ ಮನುಷ್ಯನ ಬೆಲೆ ಗೊತ್ತಾಗುತ್ತೆ. ಆ ಗುಣವನ್ನು ನಮ್ಮ ಭಾವ ರಾಜ್ಕುಮಾರ್ ಅವರು ಕಲ್ತ್ಕೊಂಡಿದ್ರು. ಯಾರೇ ಬರಲಿ, ಎಂಥವರೇ ಬರಲಿ, ಎಷ್ಟು ದೊಡ್ಡವರೇ ಬಂದರೂ ಕೂಡ ಬಂದು ನಮಸ್ಕಾರ. ನಾನು ಇದು ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ಚಾಕ್ಲೇಟ್ ಬಾಗ್ಲೂರು ಅಂತಿದೆ, ನಿಮಗೆಲ್ಲ ಗೊತ್ತಿರಬೇಕು. ಅಲ್ಲಿ ನಮ್ಮ ಸ್ನೇಹಿತರೊಬ್ಬರು ಒಂದು ಅಂಗಡಿ ಇಟ್ಕೊಂಡಿದ್ದಾರೆ. ಅವ್ರ ಹೆಸರನ್ನು ಮರ್ತು ಬಿಟ್ಟಿದ್ದಲ್ಲ, ಬಹಳ ವಯಸ್ಸು ನೋಡ್ರಿ, ಮರು ಅಶ್ವಥ್ ಅಂತ. ಅವ್ರ ಅಜ್ಜಿ ಇದ್ರು. ಅವರು ಏನಪ್ಪ, ಒಬ್ಬರಿಗೆ ಅಜ್ಜಿಗೆ 85 ವರ್ಷ, ಅವರಿಗೆ 91 ವರ್ಷ. ಪರಿಚಯ ಮಾಡಿಕೊಟ್ರಿ, ಈಗ ರಾಜ್ಕುಮಾರ್ ಪಾರ್ವತಮ್ಮರ ತಮ್ಮ ರಾಜ್ಕುಮಾರ್ ಭಾಗ. ಅವ್ರು ಏನಂದ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು, ಅಪ್ಪ ನೀವು ಕೈ ಮುಗಿತೀನಿ, ನಾನು ಒಂದು ಸಾರಿ ರಾಜ್ಕುಮಾರ್ ತೋರಿಸ್ಬಿಡಪ್ಪ ಅಂದ. ಅಲ್ಲ ಸ್ವಾಮಿ, ದೊಡ್ಡ ಇಲ್ಲಪ್ಪ, ನಾನು ನೋಡ್ಬಿಟ್ಟು ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಒಂದು ಸಲ ಬಂದು ನಮ್ಮ ಭಾವನಿಗೆ ಹಿಂಗೆ ಹೇಳಿದೆ, ಹಿಂಗೆ ಕೇಳ್ತಾ ಇದ್ರೆ ಮಮ್ಮ ಏನು ಮಾಡ, ಅದಕ್ಕೇನೆ ಕರ್ಕೊಂಬರಯ್ಯ ಅಂದರು. ನೀವು ನಂಬ್ತೀರಾ ಬಿಡ್ತೀರಾ? ಅವ್ರ 90 ವರ್ಷದ ಅವ್ರ ಮಿಸ್ಸಸ್ ನಂಗೆ ಕರ್ಕೊಂಡು ನಾನು ಅವ್ರ ಮನೆಗೆ ಬಂದೆ. ಮನೆಗೆ ಬಂದು ನೋಡ್ತಿದ್ದಂಗೆ ಅವ್ರ ಮನೇಲಿ ಏನು ಬರಬೇಕಾದ್ರೆ ಸುಮ್ಮನೆ ಬಂದಿಲ್ಲ, ಏನೋ ತಿಂಡಿ ಗಿಂಡಿ ಮಾಡ್ಕೊಂಡು ಬಂದಿದ್ರು, ಚಕ್ಲಿ ಪಕ್ಲಿ. ಅವ್ರು ಬಂದ ತಕ್ಷಣ ರಾಜ್ಕುಮಾರ್ ಎದ್ದು ಆ ಇಬ್ಬರು ಕಾಲು ನಮಸ್ಕಾರ ಮಾಡಿದ್ರು. ಅವ್ರು ಅಯ್ಯೋ ಬೇಡಪ್ಪ, ನೀವು ಮಾಡಬೇಡ ಪುಣ್ಯಾತ್ಮ. ಇಲ್ಲ ಸ್ವಾಮಿ, ದೇವ್ರ ಬತ್ತರ ಬಂದಿದ್ದೀರಿ ಗಂಡ ಹೆಂಡತಿ, ನಿಮಗೆ ಮಾಡಿದ್ರೆ ನಿಜವಾಗ್ಲೂ ಶಿವ ಮೆಚ್ಕೋತಾನೆ, ಪರಮಾತ್ಮ ಮೆಚ್ಕೋತಾನೆ ಅಂತ ಹೇಳಿ ನಮಸ್ಕಾರ ಮಾಡಿ. ಅಂದ್ರೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಮನುಷ್ಯ ಎಷ್ಟೇ ಎತ್ತರಕ್ಕೂ ಬೆಳೆದ್ರೂ ಕೂಡ ಹಿರಿತನಕ್ಕೆ ಬೆಲೆ ಕೊಡಬೇಕು ಅನ್ನೋದನ್ನ ಅವರು ಅದು ಪಾಲಿಸ್ತಾ ಇದ್ರು. ರಾಜ್ಕುಮಾರ್ ಅವರು ಪಾಲಿಸ್ತಾ ಇದ್ರು. ನಾನು ಏನಪ್ಪ ಇದು ಒಂದು ಅದೆಲ್ಲ ಆಯಿತು. ಅವ್ರಿಗೇನು ಕಾಫಿ ಕೊಟ್ವಿ. ಕೊನೆಗೆ ಅವ್ರು ಚೆನ್ನೈಗೌಡಲ್ಲಿ ಜನ್ಮ ಸಾರ್ಥಕವಾಯಿತು. ಬೇಕು ನಾಳೆ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನೀವು ಕೊನೆ ಆಸೆ ಇತ್ತು, ನೆರವೇರಿಸ್ಕೊಟ್ಟಿದ್ದೀರಿ ಅಂತ ಹೇಳಿ. ಅಂದ್ರೆ ಈ ರೀತಿ ಬೆಳೆದಂತ ಒಂದು ಚಿತ್ರರಂಗದಲ್ಲಿ ಇದ್ದಂಥ ವ್ಯಕ್ತಿ ಇವೆಲ್ಲ ಇದೆಲ್ಲ ನೋಡಿರ್ಲಿಲ್ಲ. ರಾಜ್ಕುಮಾರ್ ಇದ್ರೆ ನೋಡಿದ್ರೆ ತುಂಬಾ ಫೀಲ್ ಮಾಡ್ತಿದ್ರು, ಏನೋ ಗೊತ್ತಿಲ್ಲ, ಯಾಕಪ್ಪ ಹಿಂಗಾಯ್ತು ಅಂತ. ಅವ್ರ ಆಗೋ ಕಾಲ ಮುಗಿತು. ನಮ್ಮ ಭಾವ ಸತ್ತು 16 ವರ್ಷ ಆಯಿತು. ನಮ್ಮ ಅಕ್ಕ ಹೋಗಿ 5-6 ವರ್ಷದ ಮೇಲೆ ಆಗೋದು. ಹೀಗೆ ಬೆಳೆದು ಹೋಯ್ತು. ಇದೆಲ್ಲ ಯಾರಿಗೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮಗೆ ಗೊತ್ತಿದ್ದು ಏನಪ್ಪ, ತೂಗುದೀಪರ ಮಗ ದರ್ಶನ್, ಒಬ್ಬ ಕಲಾವಿದ, ಇಬ್ಬರು ಮಕ್ಕಳು, ಮೀನಾ ತೂಗುದೀಪರು ಬಹಳ ಚೆನ್ನಾಗಿ ಬೆಳೆಸಿದ್ರು ಮಕ್ಕಳನ್ನ, ಹಿಂಗೆ ಆಗಬೇಕು ಅಂತೇಳಿ. ನಮ್ಮ ಮನೆಗೆ ಬಂದು ರಾಜಾನಗರದ ಮನೆ, ಮಹಾಲಕ್ಷ್ಮಿ ಮನೆ ಇತ್ತು. ಅಣ್ಣ ನನ್ನ ಮಗ ಇವ ಆರ್ಟಿಸ್ಟ್ ಆಗಬೇಕು, ಏನಣ್ಣ ಮಾಡೋದು, ಏನಾರು ಮಾಡಬೇಕು, ಟ್ರೈನಿಂಗ್ ಮಾಡಿದ್ಯೇನೋ ಅಂದೆ. ಇಲ್ಲ ಅಣ್ಣ ಅಂದ. ನಾನು ಅಲ್ಲಿಂದ ತಕ್ಷಣ ಮದ್ರಾಸಿಗೆ ಫೋನ್ ಮಾಡಿ, ಅಮೃತಮ್ಮ ನಮ್ಮ ಮೆಡ್ರಾಸ್ ಫಿಲಮ್ ಇನ್ಸ್ಟಿಟ್ಯೂಟ್ ಇತ್ತು ಮದ್ರಾಸಲ್ಲಿ. ಯಾರು ಕಳಿಸಿದ್ರು ಅಪ್ಪಾಜಿ ಮದ್ರಾಸ್ ಫಿಲಮ್ ಇನ್ಸ್ಟಿಟ್ಯೂಟ್ಗೆ? ನಾನೇ ಕಳಿಸಿದ್ದು. ಫೋನ್ ಮಾಡಿ, ಅಮೃತಮ್ಮ ಫೋನ್ ಮಾಡಿ, ಆಯಿತು ಕಳಿಸಿ ಚೆನ್ನೈಗೌಡ್ರಿ ಅಂದರು. ನಮ್ಗೆ ಹೇಳಿದೆ, ಹೀಗೆ ತಗೋದು ಮಗ ರೀ, ಒಳ್ಳೆ ಆರ್ಟಿಸ್ಟ್, ಚೆನ್ನಾಗಿದ್ದಾನೆ ಹುಡುಗ, ಹೈಟ್ ಗಿಟ್ ಚೆನ್ನಾಗಿದೆ ಅಂತ ಹೇಳಿದ. ಕಳಿಸಿ ಚೆನ್ನೈಗೌಡ್ರಿ ಅಂತ ಹೇಳಿದ್ರು. ಆಗ ಮೆಡ್ರಾಸಿಗೆ ಕಳಿಸ್ದೆ. ಅಲ್ಲಿ ಹೋಗ್ಬಿಟ್ಟು ಪಾಪ ಏನು ಮಾಡಿದೆ, ಅಲ್ಲಿ ತೋಗದಿ ನಮ್ಮ ಬುದ್ಧಶಂಕರ್ ತಮ್ಮ ದತ್ತೂರಿದ್ರು, ಅವರು ಫೋನ್ ಮಾಡಿದೆ. ಚಿನ್ನಪ್ಪಣ ಆಯಿತು ಅಂತ ಹೇಳಿ ದತ್ತೂರು ಉದಯಶಂಕರ್ ಶಾರದಮ್ಮನವರು ಪಾಪ ಅವ್ರ ಬಂದಲ್ಲಿ ಇದ್ದುಕೊಂಡು ಆ ಟ್ರೈನ್ ಮುಗಿಸ್ಕೊಂಡು ಬಂದ್ಮೇಲೆ ನಿಮಗೆ ಗೊತ್ತು, ಒಳ್ಳೊಳ್ಳೆ ಪಾತ್ರಗಳು ಸಿಕ್ತು, ಮಾಡ್ಕೊಂಡು ಹೋದ. ಹಾಗೆ ಬೆಳೆದ್ಮೇಲೆ ಅದನ್ನೇ ಉಳಿಸ್ಕೊಂಡು ಹೋಗ್ಬೋದಾಯಿತು ನನ್ನ ಅನಿಸಿಕೆ. ಈ ಮೊನ್ನೆ ತಾನೇ ರೀಸೆಂಟ್ ಆಗಿ ನನ್ನ ತಂಗಿ ಮಗ ಪ್ರಕಾಶ್ ಒಂದು ದೇವ ಅಂತ ಪಿಕ್ಚರ್, ಡೆವಿಲ್ ಅನ್ನೋ ಪಿಕ್ಚರ್ ಮೂರ್ತಿಗೆ ನಾನು ಕೂಡ ಹೋಗಿದ್ದೆ. ಇಲ್ಲಿ ದೊಡ್ಡಗಂಡ ದೇವಸ್ಥಾನದಲ್ಲಿ ಪೂಜೆ ಇತ್ತು. ಅಲ್ಲಿ ಬಂದ, ಬೆನ್ನು ತಟ್ಕೊಂಡು, ಯಾಕೋ ಈಗಿದ್ದೇನೋ, ಇಲ್ಲಪ್ಪಜಿ ಅಂತ ತಲೆಗೆ ನನಗೆ ಸ್ವಲ್ಪ ಭಯ ಭಯ ಅಂತ ಗೌರವ ಕೊಡ್ತಾ ಇದ್ದ. ಇಲ್ಲ ಚೆನ್ನಾಗಿ ನೋಡು, ಯಾಕೆ ಹಂಗೆ ಚೆನ್ನಾಗಿರ್ಬೇಕು ನಾನು, ನೀನು ಅಷ್ಟೇ ಹೇಳಿದ್ ಗೊತ್ತು. ಅಷ್ಟು ಗೊತ್ತು ಬಿಟ್ಟದ್ ಬೇರೆ ಏನು ನನಗೆ ಗೊತ್ತಿಲ್ಲ. ಅದಾದ್ಮೇಲೆ ಶೂಟಿಂಗ್ ಶುರು ಆಗಿತ್ತು. ಮೊನ್ನೆ 3 ದಿವಸ ಮೈಸೂರು ಶೂಟಿಂಗ್ ಇತ್ತು. ಶೂಟಿಂಗ್ ಇದ್ದಕ್ಕಿದ್ದಂಗೆ ಈ ಗಲಾಟೆಗಳು ಶುರು ಆಯಿತು. ಯಾಕಾಯ್ತು, ಹೇಗಾಯ್ತು, ಏನು ಅಂತ ನಿಮ್ಗೆ ವಿಷಯ ಗೊತ್ತಿಲ್ಲ. ಸ್ವಾಮಿ ನೀವೆಲ್ಲ ನೋಡ್ತಾ ಇದ್ದೀರಿ, ಮಾಡ್ತಾ ಇದ್ದೀರಿ. ನಾನೇನು ಹೇಳ್ತೀನಿ ಈಗ ಅಂದ್ರೆ, ಭಗವಂತರು ಒಳ್ಳೇದು ಮಾಡಲಿ, ಚಿತ್ರರಂಗಕ್ಕೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಪ್ಪ, ಅಷ್ಟು ಮಾತ್ರ. ಇದರ ನಡುವೆ ನಾನು ಇಷ್ಟೆಲ್ಲ ಮಾತಾಡೋದು ನೀವೇ ಹೇಳ್ಬಿಟ್ರಿ. ನನ್ನ ತಮ್ಮನ ಮಗ ಡೆವಿಲ್ ಅಂತ ಒಂದು ಸಿನಿಮಾ ಮಾಡ್ತಿದ್ದಾರೆ, ತಂಗಿ ಮಗ ಡೆವಿಲ್ ಸಿನಿಮಾ ಮಾಡ್ತಿದ್ದಾರೆ ಅಂತ. ಸೊ ಈ ಸಿನಿಮಾದ ಟೈಟಲ್ ಬಗ್ಗೆ ಒಂದಷ್ಟು ನೆಗೆಟಿವ್ ಕಾಮೆಂಟ್ಸ್ ಬರ್ತಿದೆ. ಸಿನಿಮಾದ ಟೈಟಲ್ ಪಾಸಿಟಿವ್ ಇಲ್ಲ ನೆಗೆಟಿವ್. ನೀವೇ ಅದನ್ನ ಡೆವಿಲ್ ಅನ್ನೋದಕ್ಕೆ ಹೋಗಿ ಮುಂಚೆ ದೆವ್ವ ಅಂತ ಹೇಳ್ಬಿಟ್ರಿ.
ಸೊ ಈ ಒಂದು ಘಟನೆ ಆ ಸಿನಿಮಾದ ನಂತರ ದರ್ಶನ್ ಅವರು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತುತ್ತಾನೆ ಇದ್ದಾರೆ ಅನ್ನುವಂತಹ ಒಂದಷ್ಟು ವಿಚಾರಗಳು ಚರ್ಚೆ ಆಗಿದೆ. ಈ ಚಿತ್ರತಂಡ ಕೂಡ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅನ್ನುವಂತ ವಿಚಾರ ಇರುವಂತದ್ದು ಅಪ್ಪಾಜಿ. ಈಗ ಆಗಬಾರ್ದಾಗಿತ್ತು, ಆಗೋಗಿದೆ. ಆಗೋಗಿರೋದನ್ನ ಪುನಃ ಕೆದಕೊಂಡು ಅದು ಹೆಂಗೆ ಇದು ಹೆಂಗೆ ಅಂತ ಹೇಳೋದು ಬದಲಾಗಿ ಮುಂದೆ ಅದಕ್ಕೆ ಏನ್ ಮಾಡಬೇಕು ಅದನ್ನ ಕೂತ್ಕೊಂಡು 4 ಜನ ಕೂತ್ಕೊಂಡು ಮಾತಾಡಿ ಡಿಸಿಷನ್ ತಗೋತಾರೆ. ನಿರ್ಮಾಪಕರು ತಗೋತಾರೆ, ನಮ್ಮ ಕಲಾವಿದ ದರ್ಶನ್ ಕೂಡ ಹೊರಗಡೆ ಬಂದ ಮೇಲೆ ಕೂತ್ಕೊಂಡು ಮಾತುಕತೆ ಆಡಿ ಇದೊಂದು ಒಳ್ಳೆ ಸೂಕ್ತವಾದಂತಹ ಒಂದು ಸಲಹೆಯನ್ನು ತಗೊಂಡು ಸೂಕ್ತವಾದ ಮಾರ್ಗದಲ್ಲಿ ಹೋಗಲಿ ಅಂತೇಳಿ ನಾನು ಆ ಭಗವಂತನ ಕೇಳ್ಕೊಳ್ತೀನಿ. ಇನ್ನೊಂದೇನಂತಂದ್ರೆ ಅಪ್ಪಾಜಿ, ನಿಮ್ಮ ತಂಗಿ ಮಗ ಆದ್ರಿಂದ ನಿಮ್ಮ ಹತ್ರ ಜೊತೆ ಮಾತಾಡಿರ್ತಾರೆ, ಹಿರಿಯರು ಇದ್ದದ್ರಿಂದ ಏನು ಈ ತರ ಆಯ್ತು, ಒಂದು ಸಿನಿಮಾದ ಪ್ರೊಡಕ್ಷನ್ ಯಾವ ಹಂತದಲ್ಲಿದೆ, ಈ ಘಟನೆನಂತ ಏನಾದ್ರು ಪ್ರಕಾಶ್ ಅವ್ರು ನಿಮ್ ಜೊತೆಲಿ ಮಾತಾಡಿದ್ರ? ಪ್ರಕಾಶ್ ಹತ್ರ ಮಾತಾಡಿದ್ವಿ ಕೂಡ ಹೌದು ಹಿಂಗಾಗೋಗಿದೆ ಮಾಮ, ಹೌದಪ್ಪ ಇದೆಲ್ಲ ಕ್ರೈಸಿಸ್ ಕಳೆದ್ಮೇಲೆ ಮಾತಾಡಿದ್ರಾಗತ್ತೆ ಬಿಡಪ್ಪ ಅಂತ ಹೇಳಿದ್ದೀನಿ. ಇನ್ನೇನು ಮಾಡ್ಲಿಕ್ಕಾಗುತ್ತೆ, ಆತ ಪ್ರೊಡ್ಯೂಸರು ಡೈರೆಕ್ಟ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಅವರು ಕೂಡ ಯೋಚನೆ ಇರುತ್ತಲ್ವ, ನಿರ್ಮಾಪಕರಿಗೆ ಬೇಕಾದಷ್ಟು ಹಣ ಹಾಕಿರ್ತಾರೆ. ಸ್ವಲ್ಪ ಆದಷ್ಟು ಬೇಗ ಇದು ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತ ನಾನು ಆಶಿಸ್ತೀನಿಪ್ಪ. ನಾನು ಯಾವುದು ಕೆಟ್ಟದಾಗಿ ಯಾವ್ದ ಬಗ್ಗೆ ಯೋಚನೆ ಮಾಡೋಕೆ ನಾನು ಹೋಗೋದಿಲ್ಲ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಮಾತ್ರ ನಾನು ಹಾರೈಸ್ತೀನಿ. ಚಿನ್ನೇಗೌಡರಿಗೂ ಕೂಡ ಟೈಟ್ಲು ಇಷ್ಟ ಇರಲಿಲ್ಲ ಅಂತ ಕೇಳ್ಪಟ್ವಿ, ಡೆವಿಲ್ ಟೈಟ್ಲು. ಹಾಗೇನೇ ಇಲ್ಲ, ಅದು ಈಗ ನೋಡಿ ಎಲ್ಲ ಹೆಚ್ಚು ಕಡಿಮೆ ಆಗಬಾರ್ದಾಗಿತ್ತು, ಆದಾಗ್ಲೇ ನೀವೆಲ್ಲ ಮಾತಾಡ್ತೀವಿ. ಆ ಸಕ್ಸಸ್ ಆಗಿಬಿಟ್ಟಿದ್ರೆ ಸಕ್ಸಸ್ ಆಯ್ತು ಕಣ ಅಂತ ಹೇಳ್ತಿದ್ವಿ. ಅದಲ್ಲ, ಸಂದರ್ಭಗಳು ಆಗಿದೆ, ಆಗೋಗಿರೋದನ್ನ ಮುಂದೆ ಸರ್ ಮಾಡ್ಕೊಂಡು ಹೋಗೋಣ ಅಷ್ಟೇ. ಅದು ಆಗೋಗಿದ್ದಕ್ಕೆ ಏನ್ ಮಾಡೋದು ಅನ್ನಕ್ಕಾಗತ್ತಾ? ಈಗ ಮಗು ನಡೀತಾ ಇರುತ್ತೆ, ಬಿದ್ದು ಬಿಡುತ್ತೆ, ನಡೆಯಲೇ ಬರ್ತದೆ, ನಡೆದಿರಕ್ಕಾಗತ್ತೆ ಮಗು, ನಡೆದಿರಕ್ಕಾಗತ್ತಾ? ಇಲ್ಲಿ ನಡೀತಾ ಇರಬೇಕು, ನಡೆಯೋ ಕಾಲು ಎಡುಗುತ್ತೆ, ಪುನಃ ಎದ್ದು ಸರ್ ಮಾಡ್ಕೊಂಡು ಹೋಗ್ಬೇಕು. ಅದೇ ಜೀವನ. ಅದು ಬಿಟ್ಬಿಟ್ಟು ನಾವು ಬಿದ್ದುಬಿಡ್ತಾನೆ ಎಡಬಿಡುತ್ತೆ ಅಂದ್ರೆ ಮಗು ಸುಮ್ಮನೆ ಕೂತೇ ಇರ್ತದೆ ಗಂಡನ ನಂಗೆ, ನಡೆಯೋದು ಕಲಿಯದೇ ಇಲ್ಲ. ಆದ್ರೆ ಇದು ಕಾದು ನೋಡೋಣ ಮುಂದೆ ಏನೇನಾಗುತ್ತೆ. ನೀವು ಇದೀರಿ, ನಾವು ಇದೀವಿ, ನೋಡೋಣ, ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೇನೆ. ನಿಮ್ಮ ಈ ಮಾತುಗಳಲ್ಲೇ ನಿಮ್ಮ ಅನುಭವ, ನಿಮ್ಮ ಒಂದು ಹಿರಿತನ ಗೊತ್ತಾಗ್ತಾ ಇದೆ ಸರ್ ನಮಗೆ. ಸೊ ನಿಮ್ಮಲ್ಲಿರುವಂತಹ ನಂಬಿಕೆ, ಸೊ ಏನೋ ಸಮಸ್ಯೆ ಆಗಿದೆ. ಸೊ ಹಾಗಾದ್ರೆ ನಿಮ್ಮ ಪ್ರಕಾರ ಡೆವಿಲ್ ಸಿನಿಮಾ ಕಂಟಿನ್ಯೂ ಆಗುತ್ತೆ ಸರ್? ಹಾಗಾದ್ರೆ ಮುಂದೆ ಕಾದು ನೋಡೋಣ ಸ್ವಾಮಿ, ಮುಂದೆ ಏನಾಗುತ್ತೆ. ಇವೆಲ್ಲ ಸರ್ಕಾರ ಕಾನೂನು ಪ್ರಕಾರ ಏನು ನಡೀತದೆ ನೋಡ್ಕೊಂಡು ಮುಂದೆ ಹೋಗೋಣ. ಅದನ್ನ ಮುಂದೆ ಆಗೋದು ಇವತ್ತು ನಾವ್ಯಾಕೆ ಕೇಳಬೇಕು ಅಲ್ವಾ? ಬೇಡ. ನಾಳೆ ಇವತ್ತು ಬುಧವಾರ, ನಾಳೆ ಗುರುವಾರ ಶುಕ್ರವಾರ ಬಂದೇ ಬರುತ್ತೆ, ಶುಕ್ರವಾರ ಶನಿವಾರ ಬಂದೇ ಬರುತ್ತೆ. ಹಾಗೆ ಕೆಟ್ಟದಾಗೋಗಿದೆ, ಒಳ್ಳೇದಾಗುತ್ತೆ, ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ಅವೆರಡು ಕೂಡ ಹೇಗಪ್ಪ ಅಂದ್ರೆ ಒಂದು ನಾಣ್ಯದ 2 ಮುಖ ಇದ್ದಂಗೆ, ಕತ್ಲೆ ಬೆಳಕು. ಮನುಷ್ಯನಿಗೆ ಯಾವಾಗಲೂ ಕತ್ಲೆ ಇರೋದಿಲ್ಲ, ಯಾವಾಗಲೂ ಬೆಳಕಿರೋದಿಲ್ಲ. ಕತ್ಲೆ ಬಂದ್ಮೇಲೆ ಬೆಳಕು ಬರೋದು. ಆ ಬೆಳಕು ಬಂದ ಮೇಲೆನೆ ಬೆಳಕಾಗಿದೆಯಪ್ಪ ಅಂತ ಅನ್ಸುತ್ತೆ. ಅಂದ್ರೆ ಅದನ್ನು ಕೂಡ ಜೀವನದಲ್ಲಿ ಏನೋ ಘಟನೆಗಳು ಆಗೋಗಿದೆ, ತಪ್ಪು, ಖಂಡಿತ ತಪ್ಪೇ. ನೀವು ಹೇಳ್ತೀರಿ, ನಾನು ಹೇಳ್ತೀನಿ. ಅದನ್ನು ಪುನಃ ಮರಳಿ ಕಳಿಸಬಾರ್ದು ಅಷ್ಟೇ. ಎಚ್ಚೆತ್ಕೊಂಡು ಮುಂದೆ ಹೋಗೋದನ್ನು ಕಲ್ತ್ಕೋಬೇಕು ನಾವು ಅಷ್ಟೇ. ಅದು ನನ್ನ ಧರ್ಮ. ಕೊನೆಯದಾಗಿ ಒಂದಷ್ಟು ಜನ ಮಾತಾಡ್ತಿದ್ದಾರೆ, ಕನ್ನಡ ಚಿತ್ರರಂಗಕ್ಕೆ ದರ್ಶನ್ ಕಪ್ಪು ಚುಕ್ಕಿ ಆಗ್ಬಿಟ್ರು ಅಂತ. ಸರ್, ನಾನು ಅದನ್ನ ಹೇಳಕ್ ಹೋಗಲ್ಲ ಸರ್. ಯಾಕೆ ನಾವು ಇಲ್ಲಿ ಡಿಸಿಷನ್ ಈಗಲೇ ತಗೋಬೇಕಂತೆಲ್ಲ ಮುಂದೆ ನೋಡೋಣ. ವಿಚಾರ ವಿನಿಮಯಗಳು ಆಗಲಿ, ವಿಚಾರಗಳು ಬರಲಿ, ನಡೀತಾ ಇದೆ, ಸರ್ಕಾರ ಮಟ್ಟದಲ್ಲಿ ನಡೀತಾ ಇದೆ, ನಡ್ಕೊಂಡು ಹೋಗುತ್ತೆ. ಅದಾದ್ಮೇಲೆ ಡಿಸೈಡ್ ಮಾಡೋಣ ಬಿಡಿ. ಈಗ ಯಾಕೆ ನಾವು ಕಪ್ಪು ಚುಕ್ಕಿ ಎಲ್ಲವನ್ನೂ ಕೂಡ ನಾನು ಮೊದಲೇ ಆಗ್ಲೇ ಹೇಳಿದ್ನಲ್ಲ, ನಡೆಯೋ ಕಾಲು ಎಡುವುದ್ಮೇಲೆ ಅದನ್ನ ತಗೊಂಡು ಡಾಕ್ಟರ್ ತೋರಿಸ್ಬೇಕು, ಔಷಧಿ ಕೊಡಿಸ್ಬೇಕು, ಸರ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಅದು ಈಗಲೇ ಎಡು ಬಿಟ್ಟಾಕೊಂಡು ಕದಿಸ್ಬೇಕು ಅನ್ನೋಕ್ಕಾಗತ್ತಾ? ಇಲ್ಲ, ಬೇಡ. ಕಾಯೋಣ, ಕಾದು ನೋಡೋಣ. ಈಗ ನಿಂತಿದ್ದು ಮಲಿಕೊಳ್ಳೋದಕ್ಕಿಂತ ನಿಂತಿದ್ದು ಕೂತ್ಕೊಂಡು ಆಮೇಲೆ ಮಲಿಕೊಳ್ಳೋಣ. ಒಂದೊಂದು ಸರಿ ಮಲಿಕೊಳ್ಳೋದ್ರೆ ಹಾಗಾಗಬಾರ್ದು. ಪ್ರತಿಯೊಂದಕ್ಕೂ ಕಾಲ ಇದೆ, ಮಿತಿ ಇದೆ, ಆ ಸಂದರ್ಭ ಸಮಯಗಳು ಬರ್ತದೆ. ಅದು ಬಂದಾಗ ನೋಡ್ಕೊಂಡು ಹೋಗೋಣ ಬಿಡಿ. ಮುಂದೆ ಏನೇನು ಹೇಳ್ತೀವಿ ನೋಡೋಣ, ಕಾದು ನೋಡೋಣ. ಏನೇನು ಆಗಬೇಕು, ಏನೇನು ಆಗಿದೆಯೋ ನೋಡೋಣ. ಎಲ್ಲದಕ್ಕೂ ನೋಡಿಲ್ಲಿ ಅಲ್ಲಿ ಶ್ರೀನಿವಾಸನೇ ಕಾರಣ. ಆ ಶ್ರೀನಿವಾಸಕ್ಕೆ ನಮ್ಮನ್ನು ಕಾಪಾಡಲಿ, ನಿಮ್ಮನ್ನು ಕಾಪಾಡಲಿ, ಅವರನ್ನು ಕಾಪಾಡಲಿ ನಾನು ಹಾರೈಸ್ತೀನಿ. ಧನ್ಯವಾದಗಳು ಅಪ್ಪಾಜಿ, ಒಂದಷ್ಟು ವಿಚಾರಗಳನ್ನ ನ್ಯೂಸ್ 18 ಜೊತೆ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು. ಇದಿಷ್ಟು ಹಿರಿಯರಾದಂತಹ ಚಿನ್ನೇಗೌಡರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.